ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ವಿಶ್ ಫುಲ್ಫಿಲ್ಮೆಂಟ್ ಎನರ್ಜಿ, ನ್ಯೂ ಬಿಗಿನಿಂಗ್ ಎನರ್ಜಿ. ರೀಡಿಂಗ್ ಅನ್ನೋದು ಎನರ್ಜಿ ಮೂಲಕ ಕನೆಕ್ಟ್ ಆಗುತ್ತೆ. ಸೊ ನೀವು ಕೂಡ ಗಮನ ಕೊಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ, ನಿಮ್ಮ ಕಡೆ ತುಂಬ ಕ್ರೇವಿಂಗ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ತವಕ ಕಾಣಿಸ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಕೂಡ ಅವರ ಫೋಕಸ್ ಸಂಪೂರ್ಣ ನಿಮ್ಮ ಮೇಲೆ ಇದೆ ಅನ್ನೋ ಎನರ್ಜಿ ಇದೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆನ್ಲೈನ್ ಮೂಲಕ ಇರ್ಬೋದು, ಯಾರಾದರೂ ಕಾಮನ್ ಪರ್ಸನ್ ಮೂಲಕ ಕೇಳ್ತಾ ಇರ್ಬೋದು, ಇಲ್ಲ ಅಂದರೆ ಅವರ ಫೋನ್ನಲ್ಲಿ ನಿಮ್ಮ ಫೋಟೋಸ್ ಇರ್ಬೋದು ಅಥವಾ DP ನೋಡ್ತಾ ಇರಬಹುದು. ಯಾವ ರೀತಿಯಾದರೂ ಆಗಿರಲಿ, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರ ಸಂಪೂರ್ಣ ಫೋಕಸ್ ಈಗ ನಿಮ್ಮ ಮೇಲೆ ಇದೆ. ಅದು ನೆಗೆಟಿವ್ ಆಗಿ ಇಲ್ಲ, ಪಾಸಿಟಿವ್ ಎನರ್ಜಿಯಲ್ಲಿದೆ. ಯಾಕೆಂದರೆ ನೀವು ಅವರಿಗೆ ಕೊಟ್ಟ ಲವ್, ಸಪೋರ್ಟ್, ಲಾಯಲ್ಟಿ, ಡೆಡಿಕೇಶನ್, ಅವ್ರ ಜೊತೆ ನೀವು ಮಾಡಿದ ಪ್ರತಿಯೊಂದು ಎಫರ್ಟ್ ಕೂಡ ಅವರಿಗೆ ತುಂಬ ಪ್ಯೂರಾಗಿ ಕಾಣ್ತಾ ಇದೆ. ನೀವು ಅವರಿಗೆ ಕೊಟ್ಟ ಲವ್, ಅವರನ್ನು ಅರ್ಥ ಮಾಡ್ಕೊಂಡ ರೀತಿ, ಪ್ರತಿಯೊಂದು ಸಿಚುವೇಷನ್ನಲ್ಲಿ ಅವರ ಜೊತೆ ನಿಂತ ರೀತಿ ಬಹುಶಃ ಇದುವರೆಗೂ ಯಾರೂ ಅವರಿಗೆ ಮಾಡಿರಲಿಲ್ಲ. ನಿಮ್ಮ ನೇಚರೇ ಆಗಿತ್ತು. ಆದರೆ ಆ ಟೈಮ್ನಲ್ಲಿ ಅವರು ಅದನ್ನು ಫೀಲ್ ಮಾಡಲಿಲ್ಲ, ಅಥವಾ ಫೀಲ್ ಮಾಡಿದ್ರು ನಿಮಗೆ ತೋರಿಸ್ಕೊಡ್ಲಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಲ್ಲ, ತಿಳಿಸ್ಲಿಲ್ಲ. ಆದರೆ ಈಗ ಅವರು ಅದನ್ನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಹಲವಾರು ಸಲ ಅನಿಸಿರ್ಬೋದು, ನಾನು ಈ ರಿಲೇಷನ್ಶಿಪ್ಪಲ್ಲಿ ಏನು ಮಾಡಿಲ್ಲ, ಎಲ್ಲವನ್ನ ಮಾಡಿದ್ದೀನಿ, ಎಷ್ಟು ಎಫರ್ಟ್ ಆಗಿದ್ದೀನಿ, ಯಾವಾಗಲೂ ಅವ್ರಿಗೆ ಪ್ರಿಯಾರಿಟಿಯನ್ನು ಕೊಟ್ಟೆ, ಆದರೆ ನನ್ನ ರಿಲೇಷನ್ಶಿಪ್ಪಲ್ಲಿ ಯಾಕೆ ಹೀಗಾಯಿತು, ಇಷ್ಟೆಲ್ಲ ಆದರೂ ನಾನು ಇನ್ನೂ ಯಾಕೆ ಇಷ್ಟು ಲೈಕ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ಈ ಎಲ್ಲ ಕ್ವಶನ್ಸ್ ನಿಮ್ಮ ಮನಸ್ಸಿನಲ್ಲೂ ಕೂಡ ಬಂದಿರ್ಬೋದು. ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿದ್ರೂ ಕೂಡ ಅವ್ರು ನನ್ನ ಜೊತೆ ಯಾಕೆ ಈ ರೀತಿ ಬಿಹೇವ್ ಮಾಡಿದ್ರು, ಚೀಟ್ ಮಾಡಿರ್ಬೋದು, ಬಿಟ್ಟು ಹೋಗಿರ್ಬೋದು, ಒಂದೇ ಸಾರಿ ಕಮ್ಯುನಿಕೇಷನ್ ಸ್ಟಾಪ್ ಮಾಡಿರ್ಬೋದು. ಇವೆಲ್ಲ ನೆನಪಾದಾಗ ನಿಮಗೆ ಹರ್ಟ್ ಆಗ್ತಾ ಇದೆ. ಈ ಥಾಟ್ಸ್ ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇದೆ. ಆದರೆ ಎನರ್ಜಿ ಪ್ರಕಾರ ಅವರ ಮೈಂಡ್ನಲ್ಲೂ ಈಗ ಇದೇ ಥಾಟ್ಸ್ ಬರ್ತಾ ಇದೆ. ನಾನು ಆಗ ಪ್ರೀತಿ ಕೊಟ್ಟಿದ್ದರೆ, ಅದೇ ವಿಷಯ ಅವರಿಗೀಗ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ತುಂಬ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಅವರ ಲವ್, ಅವರ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ವಿಷಯ ಏನಂದರೆ, ಒಬ್ಬ ವ್ಯಕ್ತಿ ನಮ್ಮ ಲೈಫ್ನಲ್ಲಿ ಇದ್ದಾಗ ಅವರ ವ್ಯಾಲ್ಯೂ ಗೊತ್ತಾಗದೇ ಇರ್ಬೋದು, ಆದರೆ ಅವರು ದೂರ ಆದಮೇಲೆ ಮಾತ್ರ ಅವರ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ಅಂದರೆ ನೀವು ಯಾವ ವಸ್ತು ಅಲ್ಲ, ನೀವು ಒಬ್ಬ ವ್ಯಕ್ತಿ. ನೀವು ದೂರ ಆದಮೇಲೆ ಅವ್ರಿಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ, ಇವರ ಹಾಗೆ ಯಾರೂ ನನಗಾಗಿ ಇರಲಿಲ್ಲ, ಈ ರಿಲೇಷನ್ಶಿಪ್ಗಾಗಿ ಇವರು ಮಾಡಿದಷ್ಟು ಯಾರೂ ಎಫರ್ಟ್ ಹಾಕೋದಿಲ್ಲ ಅನ್ನೋ ರಿಯಲೈಸೇಷನ್ ಬಂದಿದೆ. ಈ ಕನೆಕ್ಷನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗಲೇ ಇಲ್ಲ. ಯಾವಾಗಲೂ ನಿಮ್ಮ ಲವ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ ಅವರು ರಿಸೀವ್ ಮಾಡ್ತಾನೆ ಬಂದರು, ಆದರೆ ರಿಟರ್ನ್ ಮಾಡಲಿಲ್ಲ. ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಒಬ್ಬರೇ ಪ್ರಯತ್ನ ಮಾಡಿದ್ದು ನೀವು. ಅದಕ್ಕೆ ಈಗ ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ. ನಾನು ಯಾಕೆ ಓಪನ್ ಆಗಿ ಲವ್ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಯಾಕೆ ಫೀಲಿಂಗ್ಸನ್ನು ಹೇಳಲಿಲ್ಲ. ಈ ರಿಗ್ರೆಟ್ ಅವರ ಮನಸ್ಸಿನೊಳಗಡೆ ತುಂಬ ಡೀಪಾಗಿ ಹೋಗ್ತಾ ಇದೆ. ರೆಸ್ಪೆಕ್ಟ್, ವ್ಯಾಲ್ಯೂ, ಎನರ್ಜಿ. ಈಗ ಅವರಿಗೆ ನೀವು ಕಿಂಗ್ ಆಗಿರಲಿ ಅಥವಾ ಕ್ವೀನ್ ಆ ರೀತಿ ಕಾಣ್ತಾ ಇದ್ದೀರಾ. ನಿಮ್ಮ ಹೃದಯ ತುಂಬ ಪ್ಯೂರ್ ಅಂತ ಅನ್ನಿಸ್ತಾ ಇದೆ. ನೀವು ಮೇಲ್ ಆಗಿದ್ದರೆ, ಫೀಮೇಲ್ ಆಗಿದ್ದರೂ ಅವರ ದೃಷ್ಟಿಯಲ್ಲಿ ನಿಮ್ಮ ಹಾರ್ಟ್ ತುಂಬ ಪ್ಯೂರ್. ನೀವು ತುಂಬ ಎಮೋಷ್ನಲ್ ಪರ್ಸನ್, ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಯಾವಾಗಲೂ ರೆಡಿ ಇರುವಂತಹ ವ್ಯಕ್ತಿ. ಅವರ ದೃಷ್ಟಿಯಲ್ಲಿ ನಿಮ್ಮ ನೇಚರೇ ಅದು.
ಈಗ ಅವರು ನಿಜವಾಗ್ಲೂ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಅವರು ಈಗ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಕೊಟ್ಟ ಸಪೋರ್ಟ್, ಲವ್, ಕೇರ್ ಅದನ್ನೆಲ್ಲ ಈಗ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಇವರ ಥರ ಬೇರೆ ಯಾರೂ ಇಲ್ಲ. ನಾನು ಇವರಿಗಾಗಿ ಫೀಲ್ ಮಾಡಿದ ಫೀಲಿಂಗ್ಸ್ ಇನ್ಯಾರಿಗೋಸ್ಕರ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ. ಈ ಫೀಲಿಂಗ್ಸ್ ಈಗ ತುಂಬ ಡೀಪ್ ಆಗ್ತಾ ಇದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ಕೆಲವರ ಲೈಫ್ನಲ್ಲಿ ಥರ್ಡ್ ಪರ್ಸನ್ ಸಿಚುವೇಶನ್ ಕೂಡ ಇರಬಹುದು. ಅಂದರೆ ಥರ್ಡ್ ಪರ್ಸನ್ ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಅವರು ಕೆಲವು ವಿಷಯಗಳನ್ನು ನಿಮ್ಮಿಂದ ಹೈಡ್ ಮಾಡಿರ್ಬೋದು, ಕೆಲವು ಫೀಲಿಂಗ್ಸ್ಗಳನ್ನು ಕೂಡ ಹೈಡ್ ಮಾಡಿರ್ಬೋದು, ಕೆಲವು ಸತ್ಯಗಳನ್ನು ಕೂಡ ಹೈಡ್ ಮಾಡಿರ್ಬೋದು. ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಎನರ್ಜಿ ಪ್ರಕಾರ ಇದರಿಂದ ನಿಮಗೆ ಹರ್ಟ್ ಆಗಿದೆ. ಆದರೆ ಈಗ ಅವರೊಳಗೆ ಬದಲಾವಣೆ ಶುರು ಆಗ್ತಾ ಇದೆ. ಒಂದು ವೇಳೆ ಅವರು ಈಗಲೂ ಕೂಡ ಆ ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿದ್ರೆ ಅವರು ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಹೊರಗಡೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಲವ್ ಡೆವಲಪ್ ಆಗ್ತಾ ಇದೆ. ಈ ಫೀಲಿಂಗ್ಸನ್ನು ಅವರು ಹೊರಗಡೆ ತೋರಿಸದೆ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದಾರೆ. ರಿಗ್ರೆಟ್ ಎನರ್ಜಿ. ಅವರು ಹಿಂದೆ ನಿಮ್ಮ ಜೊತೆ ಮಾಡಿದ ಬಿಹೇವಿಯರ್ ತಪ್ಪು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ನಾನು ಈಗ ಹೇಗೆ ಫೇಸ್ ಮಾಡಲಿ, ಹೇಗೆ ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳಿ, ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಫೀಲಿಂಗ್ಸನ್ನು ಇನ್ನೂ ಹೈಡ್ ಮಾಡ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಿನಿಂದ ಮಾತ್ರ ನಿಮ್ಮನ್ನು ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಚೇಂಜ್ಡ್ ಪರ್ಸ್ಪೆಕ್ಟಿವ್ ಎನರ್ಜಿ. ಈಗ ಅವರ ದೃಷ್ಟಿಕೋನ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಈಗ ಅವರು ನಿಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಇದನ್ನು ಅವರು ಹೇಗೆ ಅರ್ಥ ಮಾಡಿಕೊಂಡು ಅಂದರೆ ಬೇರೆ ಜನರನ್ನು ನೋಡಿದ್ಮೇಲೆ, ಕಂಪೇರ್ ಮಾಡಿದ್ಮೇಲೆ ಅವ್ರಿಗೆ ಅರ್ಥ ಆಯಿತು. ನಾನು ನನ್ನ ಲೈಫ್ನಲ್ಲಿ ಯಾರನ್ನು ದೂರ ಮಾಡಿಕೊಂಡೆ, ನಿಮ್ಮಿಂದ ದೂರ ಹೋದ ಡಿಸಿಷನ್ ಬಗ್ಗೆ ಅವರಿಗೆ ತುಂಬ ರಿಗ್ರೆಟ್ ಇದೆ. ಬ್ಲಾಕ್ ಮಾಡಿರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಕಮ್ಯುನಿಕೇಷನ್ ಸ್ಟಾಪ್ ಮಾಡಿರ್ಬೋದು. ಯಾವ ರೀತಿಯಾದರೂ ದೂರ ಮಾಡಿದರೂ ಕೂಡ ಈಗ ಅದೇ ಡಿಸಿಷನ್ಗಾಗಿ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾನು ಯಾಕೆ ಹೀಗೆ ಮಾಡಿದೆ, ಯಾಕೆ ಇವರನ್ನು ದೂರ ಮಾಡಿದೆ ಅಂತ ಅವರ ಮನಸ್ಸಿನೊಳಗಡೆ ತುಂಬ ರಿಗ್ರೆಟ್ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಈಗ ಈ ಪರ್ಸನ್ ನ್ಯೂ ಬಿಗಿನಿಂಗ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಹೊಸ ಆರಂಭ ಮಾಡಬೇಕು ಅನ್ನೋ ವಿಶ್ ಅವರಿಗಿದೆ. ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಶುರು ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ಇರುವ ಎಲ್ಲ ಮಾತನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹ್ಯಾಪಿಯಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ತುಂಬ ಪಾಸಿಟಿವ್ ಫೀಲ್ ಸಿಗ್ತಾ ಇತ್ತು. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ನಲ್ಲಿ ಬ್ಲೆಸ್ಸಿಂಗ್ ಥರ ಇತ್ತು. ಬಹಳಷ್ಟು ಕೆಲಸಗಳು ಸ್ಮೂತ್ ಆಗ್ತಾ ಇದ್ವು. ಎಲ್ಲವೂ ಪಾಸಿಟಿವ್ ಆಗಿ ನಡೀತಾ ಇತ್ತು. ಈಗ ಇರುವ ಸಿಚುವೇಶನ್ ಮತ್ತೆ ಕಂಪೇರ್ ಮಾಡಿದ್ರೆ ನಿಮ್ಮ ಜೊತೆ ಇದ್ದ ಸಮಯ ತುಂಬ ಬೆಟರ್ ಅಂತ ಅವರಿಗೀಗ ಅರ್ಥ ಆಗ್ತಾ ಇದೆ. ಯಾರ ಲೈಫ್ನಲ್ಲೂ ಕೂಡ ಪ್ರಾಬ್ಲಮ್ಸೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಲೈಫ್ ಅನ್ನೋದು ಯಾರದ್ದು ಇರಲ್ಲ. ಆದರೆ ಈಗ ಅವರು ಫೀಲ್ ಮಾಡ್ತಾ ಇರೋದು ಏನಂದರೆ ನಿಮ್ಮ ಜೊತೆ ಇದ್ದ ಲೈಫ್ ಈಗ ಇರುವ ಲೈಫ್ಗಿಂತ ಬೆಟರ್. ಅವರಿಗೀಗ ಎಲ್ಲವನ್ನು ಬಿಟ್ಟು ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಇರಬಹುದು, ಬೇರೆ ಚಾಲೆಂಜಸ್ ಇರ್ಬೋದು, ಸಿಚುವೇಶನ್ ಇರ್ಬೋದು, ಆದರೂ ಎಲ್ಲವನ್ನು ಬಿಟ್ಟು ನಿಮ್ಮ ಹತ್ರ ಇರಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಈ ಕ್ಷಣದಲ್ಲಿ ಅವರಿಗೆ ನಿಮ್ಮ ಹೊರತು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಆ ಎನರ್ಜಿ ಇದೆ. ಡಿಸ್ಟೆನ್ಸ್ ಬರ್ಡನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಬಂದಿದೆ. ಅದು ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಯಾವುದೇ ರೀತಿಯ ಡಿಸ್ಟೆನ್ಸ್ ಆಗಿರ್ಬೋದು. ಬಟ್ ನಿಮ್ಮಿಂದ ದೂರ ಹೋದ್ಮೇಲೆ ಅವರು ಹ್ಯಾಪಿ ಆಗಿಲ್ಲ. ದೂರ ಹೋದರೆ ಲೈಫ್ ಬೆಟರ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ತುಂಬ ಹ್ಯಾಪಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಹಾಗಾಗಲಿಲ್ಲ. ನಿಮ್ಮಿಂದ ದೂರ ಹೋದ್ಮೇಲೆ ಯಾವುದೂ ಅವರಿಗೆ ಹ್ಯಾಪಿ ಅಂತ ಅನ್ನಿಸ್ತಾ ಇಲ್ಲ. ಈಗ ಅವರು ತುಂಬ ಎಮೋಷ್ನಲ್ ಆಗಿದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ನಡೀತಾ ಇರುವ ಕೆಲವು ಘಟನೆಗಳನ್ನು ಫೀಲ್ ಮಾಡ್ತಾ ಇದ್ದಾರೆ. ಮುಂದೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಹಿಂದೆ ಬರೋದಕ್ಕೂ ಆಗ್ತಾ ಇಲ್ಲ. ಅದೇ ಸಿಚುವೇಶನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಒಂದು ವೇಳೆ ಅವರು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಿದರೆ, ಬೇರೆ ಸಿಚುವೇಶನ್ ಕಡೆ ಹೋಗಿದರೆ ಅಲ್ಲಿಯೂ ಕೂಡ ಅವರಿಗೆ ಹರ್ಟ್ ಆಗಿರ್ಬೋದು. ಮತ್ತು ಡಿಸಪಾಯಿಂಟ್ಮೆಂಟ್ ಸಿಕ್ಕಿರ್ಬೋದು. ಅವರ ಲೈಫ್ನಲ್ಲಿ ಈಗ ಒಂದೇ ಜಾಗದಲ್ಲಿ ಸ್ಟಕ್ ಆಗಿರುವ ಹಾಗೆ ಫೀಲ್ ಆಗ್ತಾ ಇದೆ. ಮುಂದೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಹಿಂದಿನ ಲೈಫ್ಗೂ ಬರೋದಕ್ಕೆ ಆಗ್ತಾ ಇಲ್ಲ. ಸ್ಟಕ್ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್, ರಿಟರ್ನ್ ಎನರ್ಜಿ. ಒಂದು ವೇಳೆ ಇಲ್ಲಿ ಯಾವುದಾದ್ರೂ ಸಿಚುವೇಶನ್ ಅಡ್ಡ ಇದ್ದರೆ, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಥರ್ಡ್ ಪಾರ್ಟಿ ರೀತಿ ಅಡ್ಡ ಬಂದಿದ್ದರೆ ಅಲ್ಲಿ ಅವರಿಗೆ ನಿಜವಾದ ಫೀಲಿಂಗ್ಸ್ ಅನ್ನೋದು ಇಲ್ಲ, ನಿಜವಾದ ಎಮೋಷನ್ಸ್ ಅನ್ನೋದು ಇಲ್ಲ. ಅವರಿಗೆ ಉಳಿದಿರೋದು ರಿಗ್ರೆಟ್ ಮಾತ್ರ. ಒಂದು ಟೈಮ್ನಲ್ಲಿ ಆ ಡಿಸಿಷನ್ ಸರಿ ಅಂತ ಅವ್ರಿಗೆ ಅನಿಸಿತ್ತು, ನಿಮ್ಮಿಂದ ದೂರ ಆಗೋದು. ಬಟ್ ರಿಯಾಲಿಟಿ ಬೇರೆ. ಅವರು ಈಗ ಪಾಸ್ಟನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಪಾಸ್ಟ್ನಲ್ಲಿ ಹೆಚ್ಚು ನೆನಪಾಗ್ತಾ ಇರೋ ವ್ಯಕ್ತಿ ನೀವು. ಈಗ ಅವರ ವಿಶ್ ಏನಂದರೆ ಮತ್ತೆ ಒಂದು ಸಲ ಭೇಟಿ ಮಾಡಿದ್ರೆ ಸಾಕು, ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗಬೇಕು, ಇವರನ್ನು ಮತ್ತೆ ಕಳ್ಕೊಳ್ಬಾರ್ದು ಅಂತ ಮನಸ್ಸಿನಲ್ಲಿ ಬಯಸ್ತಾ ಇದ್ದಾರೆ. ನಿಮ್ಮನ್ನು ದೂರ ಮಾಡಿಕೊಂಡ ಡಿಸಿಷನ್ಸ್ ಬಗ್ಗೆ ಈಗ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಬೇರೆ ಆಪ್ಷನ್ಸ್ ಇದ್ದರೂ ಈಗ ಅವರಿಗೆ ಯಾವುದೂ ಬೇಕಿಲ್ಲ.
ಲೈಫ್ ತುಂಬ ಲೆಸನ್ಸ್ ಕಲಿಸ್ತಾ ಇದೆ. ಆ ಲೆಸನ್ಸ್ ಅವರನ್ನು ಒಳಗಿನಿಂದ ಬದಲಾಯಿಸ್ತಾ ಇದೆ. ಈಗ ಅವರು ಮತ್ತೆ ಅದೇ ಪ್ಯೂರ್ ಲವ್, ಅದೇ ಕನೆಕ್ಷನ್, ಅದೇ ಹ್ಯಾಪಿನೆಸ್ ಇರಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ರೀಯೂನಿಯನ್ ಫ್ಯೂಚರ್ ಎನರ್ಜಿ. ಅವರಿಗೆ ನಿಮ್ಮ ಜೊತೆ ರೀಯೂನಿಯನ್ ಬೇಕು, ನಿಮ್ಮ ಜೊತೆಗೆ ಹ್ಯಾಪಿಯಾಗಿ ಇರಬೇಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋ ಫೀಲ್ ಇದೆ. ಅದು ಲವ್ ರಿಲೇಷನ್ಶಿಪ್ ಆಗಿರಲಿ ಅಥವಾ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಬೇರೆ ಕನೆಕ್ಷನ್ ಆಗಿರಲಿ, ಅವರ ಮನಸ್ಸಿನಲ್ಲಿ ಒಂದು ವಿಶ್ ಇದೆ, ಅದು ನಿಮ್ಮ ಜೊತೆಗೆ ಈ ರಿಲೇಷನ್ಶಿಪ್ ಇರಬೇಕು. ನಿಜವಾದ ಹ್ಯಾಪಿನೆಸ್ ನಿಮ್ಮ ಜೊತೆಯಲ್ಲಿದೆ. ಒಂದು ವೇಳೆ ಹಿಂದೆ ಅವರು ನಿಮಗೆ ಕೊಟ್ಟ ಪ್ರಾಮಿಸ್ ಕಂಪ್ಲೀಟ್ ಮಾಡಿರಲಿಲ್ಲ ಅಂದರೆ ಈಗ ಅದೆಲ್ಲವನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ನಿಮ್ಮ ಈ ಕನೆಕ್ಷನ್ ಬಗ್ಗೆ ಇರುವ ವಿಶ್ ಕೂಡ ಕಂಪ್ಲೀಟ್ ಆಗಬೇಕು ಅನ್ನೋ ಎನರ್ಜಿ ಇದೆ. ಫಿಯರ್ ಎನರ್ಜಿ. ಅವರು ತುಂಬ ಕನ್ಫ್ಯೂಸ್ ಆಗಿದ್ದಾರೆ, ನಿಮ್ಮ ಲೈಫ್ ಬಗ್ಗೆ ಕ್ಯೂರಿಯಸ್ ಆಗಿದ್ದಾರೆ. ನೀವು ಹ್ಯಾಪಿ ಆಗಿದ್ದೀರಾ, ಅವರಿಲ್ದಲೇ ನೀವು ಹ್ಯಾಪಿ ಆಗಿದ್ದೀರಾ, ನೀವು ಮೂವ್ ಆನ್ ಆಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ತುಂಬ ಹ್ಯಾಪಿ ಆಗಿದ್ದರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕರೆಕ್ಟ್ ಆಗುತ್ತಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ನೆಗೆಟಿವ್ ಥಾಟ್ಸ್ ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಅವರು ನಿಮ್ಮ ಫೀಲಿಂಗ್ಸ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಡಿಸಿಷನ್ ರಿಟರ್ನ್ ಎನರ್ಜಿ. ಬಹಳ ಟೈಮ್ನಿಂದ ಅವರು ಅವರ ಲೈಫ್ನಲ್ಲಿ ಸ್ಟಕ್ ಆಗಿದ್ದರು. ಒಂದು ಸಿಚುವೇಷನಲ್ಲಿ ಒಂದೇ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ಈಗ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ, ಈ ಸಿಚುವೇಷನಿಂದ ಹೊರಗಡೆ ಬರಬೇಕು, ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು, ಸೆಕೆಂಡ್ ಚಾನ್ಸ್ ಕೇಳಬೇಕು, ರೀಯೂನಿಯನ್ ಮಾಡಬೇಕು. ಅದೇ ಅವರ ವಿಶ್. ಹೋಪ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಅವರು ನಿಮ್ಮ ಜೊತೆ ಗ್ರೋತ್ ನೋಡ್ತಾ ಇದ್ದಾರೆ, ಪಾಸಿಟಿವ್ ಫ್ಯೂಚರ್ ನೋಡ್ತಾ ಇದ್ದಾರೆ, ಹ್ಯಾಪಿನೆಸ್ ನೋಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅವರು ನಿಮ್ಮಲ್ಲಿ ನೆಗೆಟಿವ್ ಮಾತ್ರ ನೋಡ್ತಾ ಇದ್ರು, ನಿಮ್ಮ ತಪ್ಪುಗಳನ್ನೇ ಹುಡುಕ್ತಾ ಇದ್ರು. ಆದರೆ ಈಗ ನಿಮ್ಮೊಳಗಿನ ಪಾಸಿಟಿವ್ ಸೈಡ್ ಕೂಡ ಅವ್ರಿಗೆ ಕಾಣ್ತಾ ಇದೆ. ನಿಮ್ಮನ್ನು ತುಂಬ ಸ್ಪೆಷಲ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಆದರೂ ನಿಮ್ಮಿಬ್ಬರ ನಡುವೆ ಬಂದಿರುವ ಡಿಸ್ಟೆನ್ಸ್ ಅವರಿಗೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಯಾವುದಾದ್ರೂ ಮಿರಾಕಲ್ ಆಗಲಿ, ಎಲ್ಲವೂ ಮತ್ತೆ ಸರಿಯಾಗಲಿ ಅಂತ ಮನಸ್ಸಿನಲ್ಲಿ ಬಯಸ್ತಾ ಇದ್ದಾರೆ. ನೀವು ಯಾವಾಗಲೂ ಹಾನೆಸ್ಟ್ ಆಗಿದ್ರಿ, ಲಾಯಲ್ ಆಗಿದ್ರಿ, ಟ್ರಾನ್ಸ್ಪರೆಂಟ್ ಆಗಿದ್ರಿ, ಅದನ್ನೆಲ್ಲ ಅವರೀಗ ನೆನಪಿಸ್ಕೊಳ್ತಾ ಇದ್ದಾರೆ. ಹಿಡನ್ ಟ್ರುತ್ ಎನರ್ಜಿ. ನಿಮ್ಮಿಂದ ಅವರು ಮರೆ ಮಾಡಿದ ಪ್ರತಿಯೊಂದು ವಿಷಯವೂ ಅವರಿಗೆ ಭಾರ ಅಂತ ಅನ್ನಿಸ್ತಾ ಇದೆ. ಅದು ಸುಳ್ಳಾಗಿರ್ಬೋದು, ಅವರು ಮಾಡಿದ ತಪ್ಪಾಗಿರ್ಬೋದು, ಯಾವ ನೆಗೆಟಿವ್ ಯೋಚನೆಗಳಾಗಿರ್ಬೋದು, ಅದರ ಫಲ ಈಗ ಅವರ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ತಪ್ಪುಗಳೇ ಈಗ ಅವರಿಗೆ ಮತ್ತೆ ಅವರ ಮನಸ್ಸಿನಲ್ಲಿ ರಿಗ್ರೆಟ್ ಫೀಲ್ ಮಾಡಿಸ್ತಾ ಇದೆ. ಸೊ ಅವರಿಗೆ ಎಲ್ಲವನ್ನ ಸರಿ ಮಾಡಬೇಕು ಅನ್ನೋ ಫೀಲ್ ಇದೆ. ನೆಗೆಟಿವ್ ಬಿಹೇವಿಯರ್ ಬದಲಾವಣೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಪಾಸಿಟಿವ್ ಚೇಂಜ್ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈಗ ಅವರು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಒಮ್ಮೆ ಒಂದು ಗಾಜು ಹೊಡೆದು ಹೋಯಿತು ಅಂದರೆ ಮತ್ತೆ ಜೋಡಿಸಿದ್ರು ಅದರ ಗುರುತು ಉಳಿಯುವ ಹಾಗೆ ಈ ರಿಲೇಷನ್ಶಿಪ್ಪಲ್ಲೂ ಒಂದು ನೋವು, ಒಂದು ಬಿರುಕು ಅನ್ನೋದು ಉಳಿದಿದೆ. ಅದನ್ನು ಅವರಿಗೆ ಗೊತ್ತಿದೆ, ಸರಿಯಾಗಿ ಚಾಲೆಂಜಸ್ ಇದೆ ಅಂತ ಗೊತ್ತಿದೆ. ಆದರೆ ಆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲಬೇಕು, ರಿಲೇಷನ್ಶಿಪ್ಪನ್ನು ಮತ್ತೆ ಬಿಲ್ಡ್ ಮಾಡಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ರಿಟರ್ನ್ ಎನರ್ಜಿ. ಈಗ ಅವರು ಇನ್ನೂ ರಿಗ್ರೆಟ್ನಲ್ಲಿ ಕೂತಿರೋದಕ್ಕೆ ಬಯಸ್ತಾ ಇಲ್ಲ, ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಲೈಫ್ನಲ್ಲಿ ಬೇಕಾದನ್ನು ಪಡಿಬೇಕಾದ್ರೆ ಸ್ಟ್ರಗಲ್ ಮಾಡಲೇಬೇಕು ಅನ್ನೋ ಅರಿವು ಅವ್ರಿಗೆ ಬಂದಿದೆ. ಮೊದಲು ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗಲಿಲ್ಲ, ಆದರೆ ಈಗ ಅವರು ಮತ್ತೆ ನಿಮ್ಮ ಕಡೆಗೆ ಬರಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಅವರನ್ನು ಏನೋ ಒಂದು ಸಿಚುವೇಶನ್ ತಡೀತಾ ಇದೆ. ಅದು ಯಾವುದಾದ್ರೂ ಥರ್ಡ್ ಪರ್ಸನ್ ಆಗಿರ್ಬೋದು, ಅಂದರೆ ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರದೇ ಮೈಂಡ್ ಕೂಡ ಆಗಿರ್ಬೋದು. ಅವರು ನನ್ನ ಮಾತು ಕೇಳ್ತಾರಾ, ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಮತ್ತೆ ಚಾನ್ಸ್ ಕೊಡ್ತಾರಾ ಅಂತ ತುಂಬ ಕನ್ಫ್ಯೂಷನ್ ಅವರ ಮನಸ್ಸಿನೊಳಗಡೆ ನಡೀತಾ ಇದೆ. ಒಂದು ಕಡೆ ನಿಮ್ಮ ಕಡೆ ಬರಬೇಕು ಅನ್ನೋ ಆಸೆ ಇದೆ, ಇನ್ನೊಂದು ಕಡೆ ಫಿಯರ್. ಈ ಎರಡರ ಮಧ್ಯೆ ಅವರ ಮೈಂಡ್ ತುಂಬ ರೆಸ್ಟ್ಲೆಸ್ ಆಗಿದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹಲವಾರು ಕಾನ್ಫ್ಲಿಕ್ಟ್ಸ್ ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಫ್ಯಾಮಿಲಿಯ ಪ್ರಾಬ್ಲಮ್ ಇದ್ದರೆ ಅದರಲ್ಲೂ ಡಿಫ್ರೆನ್ಸಸ್ ಆಗ್ತಾ ಇದೆ. ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಅಲ್ಲಿಂದ ಹೊರಗಡೆ ಬರಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಯಾವುದೇ ಸಿಚುವೇಶನ್ ಆಗಿರಲಿ ಅದರಿಂದ ಹೊರಗಡೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದೆ. ನಿಮ್ಮ ಕಡೆ ಬರಬೇಕು ಅನ್ನೋ ವಿಶ್ ತುಂಬ ಜಾಸ್ತಿ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ಇದೆ. ಸೊ ಇದು ಇವತ್ತಿನ ಈವ್ನಿಂಗ್ ರೀಡಿಂಗ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.